ಹಾಯ್ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಬ್ಲಾಗಲ್ಲಿ ಏನಂದರೆ, ನಾನು ಸ್ವಲ್ಪ ಹೊರಗಡೆ ಹೋಗ್ತಿದ್ದೀನಿ ಹಾಗೆ ಸುತ್ತಾಡೋದಕ್ಕೆ ಅಂತ. ಆ್ಯಂಡ್ ಟೈಮ್ ಬಂದುಬಿಟ್ಟು 4 o'clock ಆಗಿದೆ. ಸೊ ಇವಾಗ ಏನಿಲ್ಲ, ಸ್ವಲ್ಪ ನನಗೆ ಐಟಮ್ಸ್ ಬೇಕಿದೆ, ಸ್ವಲ್ಪ ಪ್ರಾಡಕ್ಟ್ನು ತೊಗೋತೀನಿ, ಹಾಗೆ ಏನಾದರೂ ತಿಂತೀನಿ. ಏನಾಗುತ್ತೋ ಇವತ್ತಿನ ಡೇ ಏನು ಮಾಡ್ತೀನಿ ಅದು ಡೇ ವಿತ್ ಮೀ ಅಂತ ಮಾಡ್ತಿದ್ದೀನಿ ಅಷ್ಟೇ. ಸೊ ಇವಾಗ ಸ್ಕೂಟಿಯಲ್ಲಿ ಹೋಗ್ತಾ ಇರೋದು ಅಷ್ಟೇ. ಚಲೋ. ಸೊ ಗಾಯ್ಸ್, ಇಲ್ಲಿಂದ ಹೋಗ್ತಾ ಇದ್ದೀನಿ ಫುಲ್ ರೋಡಲ್ಲಿ. ಸ್ಕೂಟಿ ನಾನೇ ರೈಡ್ ಮಾಡೋದು, ಅವಳು ಮಾಡ್ತಿಲ್ಲ, ಕ್ಯಾಮ್ರಾ ಇದ್ದಾಳೆ ಅಷ್ಟೇ. ಚಲೋ. ಪ್ಲೇಸು ಚೆನ್ನಾಗಿದೆ ಆ್ಯಕ್ಚುಲಿ. ಸೊ ಹಾಗಾಗಿ ಸ್ವಲ್ಪ ಫೋಟೋ ಶೂಟ್ ಮಾಡಿಕೊಂಡು ಹೋಗ್ಬೇಕಂತ ಮಾಡಿದ್ದೀವಿ. ಅಂದರೆ ಇವತ್ತಿನ ಡೇ ಏನು ಮಾಡ್ತೀನಿ ಅಂತ ತೋರಿಸ್ತಿದ್ದೀನಿ ಅಂದರೆ, ಹಾಗಾಗಿ ಇವತ್ತು ಇಲ್ಲಿ ನಿಲ್ಸ್ಕೊಂಡಿರೋದು ನಿಮ್ಗೆ ತೋರಿಸ್ತಿದ್ದೀನಿ. ಇದು ನಮ್ಮ ರೈಲ್ವೆ ಸ್ಟೇಷನ್, ಧಾರವಾಡ ರೈಲ್ವೆ ಸ್ಟೇಷನು. ಆ ಕಡೆ ಅದೇ ಮೇನ್ ರೈಲ್ವೆ ಸ್ಟೇಷನ್ ಅದೇ ರೈಲ್ವೆ ಸ್ಟೇಷನು. ಇದು ಬ್ರಿಡ್ಜ್, ಇದು ನಮ್ಮದು ಧಾರವಾಡ ಬ್ರಿಡ್ಜ್ ಇದು. ಓಕೆನಾ? ಬಾರಿ ಲೇಟ್ ಆಗುತ್ತೆ, ಅಲ್ಲಿ ಹೋಗ್ಬೇಕಿನ್ನು. ಗೈಸ್ ಬನ್ನಿ, ಅರೌಂಡ್ ಟೈಮ್ 4 o'clock ಆಗಿದ್ದೀನಿ. ದೊಡ್ಡವರು ಚಿಕ್ಕವರು ಅದೇನು ಮ್ಯಾಟ್ರ್ ಬರಲ್ಲ, ನಮ್ಗೇನು ಇಷ್ಟ ಆಗುತ್ತಲ್ಲ ಅದನ್ನ ತಿಂತಾನೆ ಇರಬೇಕು ಅಷ್ಟೇ. ಅದು ತಿನ್ನಬೇಕು ಅಷ್ಟೇ. ಸೊ ನನಗಿದು ತುಂಬಾ ಫೇವ್ರೇಟು. ಹಾಗಾಗಿ ಇದೆಲ್ಲೇ ಕಂಡ್ರು ನಾನು ಆಲ್ಮೋಸ್ಟು ನಾನು ಸ್ಕೂಟಿ ಸ್ಟಾಪ್ ಮಾಡಿಬಿಟ್ಟು ತಿಂತೀನಿ. ಆಫೀಸ್ಗೆ ಹೋಗೋ ಟೈಮಲ್ಲಿ ತಿನ್ನೋಕ್ಕಾಗಲ್ಲ, ಯಾಕಂದರೆ ಅವಾಗೇನು ಮಾಡೋಕ್ಕಾಗಲ್ಲ. ಸೊ 120 rupees ಕೊಡಿ ಜಾಸ್ತಿ. ಇದೇ ಜಾಸ್ತಿ ಟೇಸ್ಟ್ ಇರೋದು. ಐಸ್ ಕ್ಲೀನ್ ಇತ್ತಲ್ಲ, ಅದು ಹೆಂಗೆ ಮಾಡ್ತಾರೆ ನೋಡಿ ಗೈಸ್, ಚೆನ್ನಾಗಿದೆ. ಅದು ಹೆಂಗೆ ತಿನ್ನೋದಿಲ್ಲ ತೋರಿಸೋದು ಅದೆಲ್ಲ ಗೊತ್ತು. ಜಾಸ್ತಿ ಇದೇ ಏರಿಯಾದಲ್ಲಿ ಇರೋದಾ ನೀವು ಗೈಸ್? ಅವರೆಲ್ಲ ಜಾಸ್ತಿ ಇರೋದು. ಇವ್ರ ಹತ್ರ ನಾವು ಜಾಸ್ತಿ ತಗೊಳ್ಳಲ್ಲ, ಬಟ್ ಇನ್ನೊಬ್ರು ಇದ್ದಾರೆ, ಅವ್ರ ಹತ್ರ ಇದೊಂದು ಸ್ವಲ್ಪ ಜಾಸ್ತಿ. ಪಟ ಪಟ ಪಟ. ವಾವ್, ತಿಂತಾ ಇದ್ರೆ ಮುಗೀತು. ನೆಗಡಿ ಆಗಿದೆ ನನಗೆ, ಆಲ್ರೆಡಿ ಜ್ವರ ಇದೆ, ಆದರೂ ಇದನ್ನು ಬಿಡ್ತಿಲ್ಲ, ತಿಂತಾನೆ ಇರ್ತೀನಿ. ಚೆನ್ನಾಗಿ. ಸೊ 20 rupees ಫೋನ್ಪೇ ಮಾಡೋಣ. ಚೆನ್ನಾಗಿ. ಸೊ ಗೈಸ್, ನಾನು V2 ಅಲ್ಲಿ ಬಂದಿದ್ದೀನಿ. ಏನಿಲ್ಲ, ಹಾಗೆ ಸ್ವಲ್ಪ ಜಾಕೆಟ್ ತೊಗೋಬೇಕು, ಉಡಿ ತೊಗೋಬೇಕಂತ ಬಂದಿದ್ದೀನಿ. ಆಲ್ರೆಡಿ ವಿಡಿಯೋ ತೊಗೊಂಡಿದ್ದೀನಿ, ಇನ್ನೊಂದು ತೊಗೋಬೇಕು. ಎಷ್ಟು ತೊಗೊಂಡ್ರು ಕಮ್ಮಿನೇ ತುಂಬ ಇದೆ, ಚೆನ್ನಾಗಿದೆ ಗೈಸ್. ಜಸ್ಟ್ 499 ಅಂತೆ, ನೋಡಬೇಕು ಎಲ್ಲ. ಸೊ ಗೈಸ್ ಏನಿಲ್ಲ, ಖರ್ಚು ತೊಗೋತಿದ್ದೀನಿ. 1 ಪೀಸಿಗೆ 99 rupees ಬೀಳುತ್ತೆ, 59. ಸೊ ಯಾವ ಕಲರ್ ತೊಗೋಬೇಕಂತ ಗೊತ್ತಿಲ್ಲ. ಇದರಲ್ಲೇನು 2 ಕಲರ್ ಒಂದು ಯಾರೋ ಎತ್ಕೊಂಡು ಹೋಗಿದ್ದಾರೆ ಗೈಸ್, ಕಿತ್ತಾಕೊಂಡೋಗವ್ರೆ. ನಾವು ಒಂದೇ ಪೀಸ್ ಒಯ್ಯನೇನ ಸಿಗಲ್ಲ ಅನ್ಸುತ್ತೆ ಗೈಸ್. ಇದನ್ನು ನೋಡ್ಕೊತೀನಿ, ಒಂದು ದಿನ ತೊಗೋತೀನಿ. ಆ್ಯಂಡ್ ಏನಂದರೆ, ಇದು ಫೋಲ್ಡಿಂಗ್ ಬೆಲ್ಟ್ ಇದೆ, ನಾನು ತೊಗೋಬೇಕು ಅಂದ್ಕೊಂಡಿದ್ದೆ, ಬಟ್ ತುಂಬ ಹಾರ್ಡ್ ಇದೆ. 1-2 ಸತಿ ಮಲಗಿದ್ರೆ ಆಯಿತು, ಬೆನ್ನು ಬಾಡಿ ಪೇನ್ ಎಲ್ಲ ಬರುತ್ತೆ, ಹಾಗಾಗಿ ಇದು ಬೇಡ. ಆ್ಯಂಡ್ ಗೈಸ್ ಬನ್ನಿ ತರಿಸ್ತೀನಿ. ಸೊ ನನಗೆ ಇದೊಂದು ಇಷ್ಟ ಆಯಿತು, ಆ್ಯಂಡ್ ಇನ್ನೊಂದಿದೆ, ಜಸ್ಟ್ 99 rupees ಅಂತಿದ್ದಾರೆ. ನೋಡ್ತೀನಿ ಯಾವುದಾದ್ರು ತಗೋತೀನಿ. ನೋಡಿ, ಕಲರ್ಫುಲ್ ಇದೆ, ಚೆನ್ನಾಗಿದೆ. ನೋಡೋಣ, ಸ್ವಲ್ಪ ಖರ್ಚು ಎಲ್ಲ ತೊಗೊಂಡು ಸಿಗ್ತೀನಿ. ಆದರೆ ಇದರಲ್ಲಿ ನಾನು ಏನೇನು ತೊಗೊಂಡಿನಿ ಎಲ್ಲನೂ ತೋರಿಸ್ತೀನಿ. ಇಲ್ಲ ಅಂದರೆ ಮನೆಗೆ ಹೋಗ್ಬಿಟ್ಟು ಏನೇನು ತೊಗೊಂಡಿದ್ದೀನಲ್ಲ ಅದನ್ನೆಲ್ಲನೂ ತೋರಿಸ್ತೀನಿ, ಆಯಿತಾ? ಆ್ಯಂಡ್ ಟವೆಲ್ಸು ಚೆನ್ನಾಗಿವೆ ಅಲ್ಲೇ. ರೇಟ್ ಎಷ್ಟು? 200. ವಾವ್, ಬೇಡ ಬಾರಿ, ಅದನ್ನೇ ತೊಗೋತೀನಿ. ನನ್ನ ಕಣ್ಣಲ್ಲೆಲ್ಲ ಹೋಗ್ತಿದೆ, ಚೆನ್ನಾಗಿದೆ ನೋಡಿ. ಸೊ ಮನೆಗೆ ಬೇಕಾಗಿರೋ ಐಟಮ್, ಮ್ಯಾಟ್ ಗೀಟ್ ಎಲ್ಲ ಇದೆ ಅಲ್ಲಿ. ಜಸ್ಟ್ 39. ಸೀರಿಯಸ್ಲಿ 39? ಸೀರಿಯಸ್ಲಿ 39? ಹಾಗಿದ್ರೆ ಒಂದು ಎತ್ಕೊಳ್ಳೇನು, ನೋಡ್ತೀನಿ. ಓಕೆ ಚಲ್. ಓ, ಕರೆಂಟ್ ಹೋಯ್ತು, ಯಾರೋ ಕರೆಂಟ್ ತೆಗೆದಿದ್ದಾರೆ.
99 ಅಂದರೆ ಅಡ್ಡಿ ಇಲ್ಲ. ಇವಾಗ ಒಂದು ಕಚ್ಚಿಪ್ ಸೆಲೆಕ್ಟ್ ಮಾಡ್ಕೋಬೇಕು. ವಾವ್, ನೋಡ್ಲಾ ತಗೊಳ್ಳ, ಏನು ರೇಟ್ ಇದೆ? 99 ಅಂತಾರೆ. ಯಾರಾದರೂ ಅಡುಗೆ ಮಾಡೋರಿದ್ರೆ ಬನ್ನಿ, ಎತ್ತೋಕೊಳ್ಳಿ, ಅಡುಗೆ ಮಾಡ್ಕೊಳ್ಳಿ ಹಾಕ್ಕೊಂಡು. ಇದೇನಕ್ಕೆ ಇದರಲ್ಲಿ ಡೈಲಿ ಬಟ್ಟೆ ಯೂಸ್ ಮಾಡಿ ಹಾಕೋದಕ್ಕೆ ಚೆನ್ನಾಗಿದೆ ಅಲ್ಲ, ಅದು ನೋಡ್ತಾ ಇದ್ದೀನಿ. ಬೇಡ ತಗೊಳ್ಳೋದು ಮತ್ತೆ ಇಲ್ಲೇ ಇಟ್ಟೋಗೋದಾಗುತ್ತೆ, ಆ ಥರ ಆಗಬಾರ್ದು. ಎಲ್ಲ ಎಷ್ಟಿದೆ? 200. ನಮ್ಮದು ಮಾಟ ಇದೆ, ನಮ್ಮಲ್ಲೆಲ್ಲ ಇದೆ ಗೈಸ್. ಹಂಗೆ ಒಂದು ಕಡೆ ಹೋಗೋಣ ಬಾರೆ. ಅರೆ ಏನಿದು? ಚಪಾತಿ ಇಡೋದು. ಆಮೇಲೆ ಇದೆ ಎಷ್ಟು ಇರಬೇಕಿರುತ್ತೆ? ಎಷ್ಟಿರ್ಬೋದು ಇದಕ್ಕೆ? ಮಾಡ್ಲೆ ಕಟ್ ಮಾಡಿ. ವಾವ್, ಕೇಕ್ 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 ಕೇಕ್. ಯಾರಾದರೂ ಹನಿ ಕೇಕ್ ಇಷ್ಟಪಡ್ತಿದ್ರೆ ಇದರಲ್ಲಿ ಮಾಡ್ಕೊಂಡು ತಿನ್ಕೊಳ್ಳಿ. ಅಯ್ಯೋ ತುಂಬ ಇದು ಎಷ್ಟು ಕ್ಯೂಟ್ ಐತಿ. ಎಷ್ಟಿದೆ ರೇಟು? 500. ಬೇಡಪ್ಪ, ನಮ್ಮ ಹತ್ರ ನಾನಂತೂ ಮನೆಯಲ್ಲಿ ತರ್ಸ್ಕೊತೀನಿ. ಇದೆಷ್ಟು ಕ್ಯೂಟ್ ಐತಿ. ಅದೇ ಇದೆಷ್ಟು ಕ್ಯೂಟ್ ಐತಿ ನೋಡಿ. ಇಲ್ಲಿ ನೋಡಿಲ್ಲ ಎಷ್ಟು ಕ್ಯೂಟ್ ಐತಿ. ಮುಂದೆ ಬಾ, ಈ ಕಡೆ ಇಲ್ಲಿ ಬಂದ್ ಮಾಡು. ಇದು ಬೇಡ, ಬೇಡವೇ ಬೇಡ ನಮಗೆ. ಆ್ಯಕ್ಚುಲಿ ಈ ಥರ ಒಂದು ಬೇಕು ಕಡಾಯಿ. ಕ್ವಾಲಿಟಿ ಎಲ್ಲ ಚೆನ್ನಾಗೈತಿ, ಬಟ್ ಅಯ್ಯೋ ಎಷ್ಟು ವಜ್ಜೆ ಐತಲ್ಲ ಇದು. ಒಟ್ಟೆ ಬೇಡ, 900 ರೂಪಾಯಿ ಅಂತ ಇದಕ್ಕೆ. ನಮಗೆ ಇದಕ್ಕೆ ಆಗಲ್ಲ, ನಾವು ಇಲ್ಲೇ ಕೈ ಮುಖಂಡು ಅಷ್ಟೇ. ನಡಿ ಹೋಗೋಣ ಬನ್ನಿ. ಇಷ್ಟೊತ್ತನ ಸುತ್ತಾಡಿ ಮಾಡಿ ನಾನು ತೊಗೊಂಡಿರೋದು 3 ಖರ್ಚಿಪ್ಪು. 59 ರುಪೀಸ್ ಕೂಡ ಎಲ್ಲ ಇದೆ. ಸೊ ಒಂದು ಚಾಕ್ಲೇಟ್ ಕೊಟ್ಟರೆ, ಸೊ ಒಂದು ಚಾಕ್ಲೇಟ್ ತೊಗೊಂಬಂದಿದ್ದೀನಿ. ನಡೀರಿ ಹೋಗೋಣ. ಆ ಕಡೆಯಿಂದ ಬಂದು ಈ ಕಡೆ ಹೋಗ್ತೀವಲ್ಲ, ಅಲ್ಲ ಎಂಟ್ರಿ ಯಾವ ಕಡೆ ತೊಗೊಂಡಿದ್ರೆ ಅಲ್ಲಿ ತೊಗೊಂಡು ಇಲ್ಲಿ ಬಂದಿವಲ್ಲ. ಅಟ್ಲೀಸ್ಟ್ ಇಷ್ಟು ತಂದಿನಿ ಒಂದು ಖರ್ಚಿಪ್ಪಾದ್ರು ತೊಗೊಂಡಿದ್ದೀನಿ. ಇವಾಗ ಎಲ್ಲಿ ಹೋಗ್ಬೇಕಂತ ಏನು ಪ್ಲ್ಯಾನ್ ಇಲ್ಲ. ಸೊ ಗೈಸ್ ಏನಿಲ್ಲ, ಸ್ವಲ್ಪ ಒಂದು ಚಿಕನ್ ಲಾಲಿಪಾಪ್ ಆರ್ಡರ್ ಮಾಡಿದ್ದೀನಿ. ಇಲ್ಲಿ ಪ್ರಾನ್ಸ್ ಸಿಗುತ್ತೆ, ಚೆನ್ನಾಗಿರುತ್ತೆ. ಪ್ರಾನ್ಸ್ ತಿನ್ಬೇಕಂತ ಬಂದೆ, ಬಟ್ ಬೇಡ ಅಂತ ಚಿಕನ್ ಲಾಲಿಪಾಪ್ ತೊಗೊಂಡಿದ್ದೀನಿ. ಆ್ಯಂಡ್ ಆರ್ಡ್ರ್ ಮಾಡಿದ್ದೀನಿ, ಕೊಡ್ತಿದ್ದಾರೆ, ಆಗ್ತಿದೆ. ಸೊ ಸಂಡೇ ಅಲ್ವಾ, ಸ್ವಲ್ಪ ಚಿಕನ್ ತಿನ್ನೋಣ. ಹುಷಾರಿಲ್ಲ ಅಂದರೂ ತಿಂತಿದ್ದೀನಿ, ಅಂದರೆ ನೆಗಡಿ ಹೇಗಿದೆ, ಸ್ವಲ್ಪ ತಿಂದರೆ. ಇದಕ್ಕೇನು ಚಾಟ್ ಮಸಾಲ ಏನು ಗೈಸ್? ಫೈನಲಿ ಚಿಕನ್ ಲಾಲಿಪಾಪ್ ಆರ್ಡ್ರ್ ಬಂತು. ಜಸ್ಟ್ 99 ರುಪೀಸ್ಗೆ 4 ಪೀಸು. ಚೆನ್ನಾಗಿದೆ ಅಂದ್ಕೊಳ್ತೀನಿ. ಟೇಸ್ಟ್ ನೋಡಿಲ್ಲ, ನಾನು ಪ್ರಾನ್ಸ್ ತಿಂದಿದ್ದೀನಿ, ಕಬಾಬ್ ತಿಂದಿದ್ದೀನಿ, ಚೆನ್ನಾಗಿ ಅನಿಸಿದೆ. ಇವಾಗ ಇದನ್ನು ತಿನ್ನಬೇಕು ಅಷ್ಟೇ. ತಿನ್ಬಿಟ್ಟು ಆಮೇಲೆ ಸಿಗ್ತೀನಿ, ಓಕೆ? ಸೊ ಗೈಸ್ ಇವಾಗ ಸ್ವಲ್ಪ ಮಾರ್ಕೆಟಿಗೆ ಬಂದಿದ್ದೀನಿ. ಯಾಕಂದರೆ ಒಂದು ಬೆಡ್ ತೊಗೋದಿದೆ, ಹಾಗೆ ಬೆಡ್ಶೀಟ್ ತೊಗೋದಿದೆ. ಸೊ ಹಾಗಾಗಿ ಮಾರ್ಕೆಟಿಗೆ ಬಂದಿದ್ದೀನಿ. ನೋಡ್ತೀನಿ, ಅಲ್ಲಿ ನೋಡಿದ್ವಿ, ಕೇಳಿದ್ವಿ, ಆ್ಯಂಡ್ ಅದು ಲಾಸ್ಟ್ 700 ಅಂತವ್ರೆ. ನಮಗೆ ಯಾಕೋ ರೇಟ್ ಜಾಸ್ತಿ ಅನಿಸ್ತಿದೆ. ಸ್ವಲ್ಪ ಇನ್ನೊಂದು 2-3 ಅಂಗಡಿ ನೋಡಿದರೆ ರೇಟ್ ಸ್ವಲ್ಪ ಕಮ್ಮಿ ಇರೋದು ಸಿಗ್ಬೋದಲ್ಲ, ಯಾಕೆ ಸ್ವಲ್ಪ ಜಾಸ್ತಿ ಕೊಡಲಿ ಅಂತ ನೋಡ್ತಿದ್ದೀನಿ. ಇನ್ ಕೇಸ್ ಅದೇ ಚೆನ್ನಾಗಿ ರೇಟ್ ಓಕೆ ಅನಿಸಿದ್ರೆ ತೊಗೊಳ್ತೀನಿ. ಅವರು 10 ರುಪೀಸ್ ಎಲ್ಲ ಅಡ್ವಾನ್ಸ್ ಕೊಡು ಅಂತಿದ್ರು, ಕೊಡಲಿಲ್ಲಪ್ಪ. ವಾಸ್ ಗಾಯ್ಸ್ ಇಲ್ಲೆಲ್ಲ ಚಿಕನ್ ಕಡಿತಿದ್ದಾರೆ, ನಂಗೆ ಸ್ಮೆಲ್ ಆಗಿ ಬರಲ್ಲ ಅದಕ್ಕೆ. ಚಲೋ. ಸೊ ಗೈಸ್ ಮಾರ್ಕೆಟಿಗೆ ಬಂದಿದ್ದೆ ಅಂತ ಆವಾಗಲೇ ಹೇಳಿದ್ದಲ್ಲ,
ಏನಿಲ್ಲ, ಸ್ವಲ್ಪ ಬೆಡ್ ಬೇಕಾಗಿತ್ತು, ಹಾಗಾಗಿ ಬೆಡ್ ನೋಡಿದ್ದೀನಿ, ತೊಗೊಂಡಿದ್ದೀನಿ. ರೇಟ್ ಸ್ವಲ್ಪ ಮಾತಾಡಬೇಕು ಆ್ಯಂಡ್ ಹಾಗೆ ಇಟ್ಕೊಂಡಿದ್ದೀನಿ. ಇದು ಯಾವುದು ಇನ್ನೂ ಕ್ವಾಲಿಟಿ ನೋಡಬೇಕು, ಚೆನ್ನಾಗಿದ್ರೆ ತೊಗೋಬೇಕು. ಸೊ ಬಜೆಟ್ ಎಷ್ಟಿರುತ್ತೆ ಅಷ್ಟು ತೊಗೋಬೇಕಾಗಿದೆ. ಚಲೋ. ಸೊ ಗೈಸ್, ಫೈನಲಿ ನಾನು ಬೆಡ್ ತೊಗೊಂಡೆ ಆ್ಯಂಡ್ ಇವಾಗ ನಾನು ಇದಕ್ಕೆ ಬಾಟಲ್ ತೋರಿಸಿ. ಸೊ ಗೈಸ್, ಏನಿಲ್ಲ, ಗಾದಿ ತೊಗೊಂಡು ಸ್ವಲ್ಪ ಐಟಮ್ಸ್ ತೊಗೋಕತ್ತಿದ್ದೀನಿ ಅಷ್ಟೇ. ಸೊ ಇದಿಲ್ಲೇ ಇದೆ ನಮ್ಮ ಪಿ ಜಿ ಹತ್ರ, ಹಾಗಾಗಿ ಇಲ್ಲೇ ತೊಗೊಂಡು. ಸೊ ಗೈಸ್, ಫೈನಲಿ ಇಷ್ಟೆಲ್ಲ ಸಂತಿ ತೊಗೊಂಡಿದ್ದೀನಿ ಆ್ಯಂಡ್ ಇವತ್ತಿನ ಬ್ಲಾಗ್ ಇದಾಗಿತ್ತು. ಇವತ್ತಿನ ಡೇ ನಂದು ಇದು. ಸೊ ಐ ಹೋಪ್ ನಿಮ್ಗೆ ಈ ಬ್ಲಾಗ್ ಇಷ್ಟ ಆಗಿದೆ ಅಂತ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೀಪ್ ಸಪೋರ್ಟ್ ಮೀ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್.